ನಮಸ್ಕಾರಗಳು ಆತ್ಮೀಯ ಗೆಳೆಯರೇ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನೆಲಿಂದ. ನಾನು ಇವಾಗ ಒಂದು ಸುಂದರ ಪರಿಸರದಲ್ಲಿದ್ದೀನಿ. ನಮ್ಮ ಊರ ಅಜ್ಜಿಪುರದ ಒಂದು ತೋಟದ ಅಲ್ಲಿದ್ದೀನಿ. ಭಾಳ ಚೆನ್ನಾಗಿದೆ ಪರಿಸರ. ಇವತ್ತಿನ ವಾತಾವರಣವೂ ಚೆನ್ನಾಗಿದೆ, ಮೋಡ ಕವಿದ ವಾತಾವರಣ. ನಮ್ಮೂರಲ್ಲಿ ಈ ದಿನದಿಂದ ಮಾರಿ ಹಬ್ಬ ನಡೀತಾ ಇದೆ. ಆ ಕಾರಣದಿಂದ ನಾನು ಇಲ್ಲಿಗೆ ಬಂದೆ. ನಾನು ಹಿಂದೆ ನಿಮಗೆ ಹೇಳಿದ್ದಂಗೆ 2 ಕೃತಿಗಳ ಬಗ್ಗೆ ನಾನು ಮಾತಾಡಿದ್ದೆ. ನನ್ನ 3ನೇ ಕೃತಿ ಅನುಭವದ ಜೇನ ಹನಿ ಅಮೃತದ ಸಂಜೀವಿನಿ ಬಗ್ಗೆ ಒಂದೆರಡು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಗೆಳೆಯರೆ. ಈಗಾಗಲೇ ನಿಮಗೆ ಹೇಳಿದ್ದೇನೆ, ವಿಧಾನಸೌಧದ ಪುಸ್ತಕ ಮೇಳದಲ್ಲಿ ನನ್ನ ಕೃತಿಗಳು ಯಾವ ರೀತಿ ಯಶಸ್ಸನ್ನು ಸಾಧಿಸಿದ್ದು. ಕರ್ನಾಟಕದ ಹಲವು ಮೂಲೆಗಳಿಂದ ಕೆಲವಾರು ಜನರು ಈಗ ನಿಮ್ಮ ಕೃತಿಗಳ ಬಗ್ಗೆ ಸ್ವಲ್ಪ ವಿವರ ಕೊಡಿ ಅಂತ ಹೇಳಿದ್ರು. ಈ ಕೃತಿಯ ಬಗ್ಗೆ ಅಂತೂ ನಾನು ಹೇಳೋಕ್ಕಿಂತ 22/2/2025 ನಾ ಸೋಮೇಶ್ವರ್ ಅವರು ತಮ್ಮ ಚಂದನ ಟಿ ವಿಯ ತಟ್ಟಂಥ ವಿಭಾಗದಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಒಂದು 3-4 ನಿಮಿಷ ಹೇಳಿದ್ದಾರೆ. ಬಟ್ ಅದೆಲ್ಲರಿಗೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವಾರು ಜನ ನೋಡಿ ನನಗೆ ಫೋನ್ ಮಾಡಿದ್ದಾರೆ. ಪುಸ್ತಕ ಮೇಳದ ಸಂದರ್ಭದಲ್ಲೂ ಈ ಕೃತಿಯನ್ನು ಕೇಳಿ ಪಡ್ಕೊಂಡ್ರು. ಅದರಿಂದ ಇನ್ನಷ್ಟು ವಿಚಾರಗಳನ್ನು ಒಂದು ಕೆಲವಾರು ನಿಮಿಷಗಳಲ್ಲಿ ಈ ಕೃತಿಯ ಬಗ್ಗೆ ಹೇಳ್ತೀನಿ ಗೆಳೆಯರೆ. ಈ ಕೃತಿಗೆ ಖ್ಯಾತ ಮನೋವೈದ್ಯರಾದಂಥ ನಿವೃತ್ತ ಮನೋವೈದ್ಯರೀಗ ಪ್ರಾಧ್ಯಾಪಕರು ಅವರು JP ನಗರದ ಹತ್ರ ಸಮಾಧಾನ ಕೇಂದ್ರ ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿ ಭಾಳಷ್ಟು ಬಂದಂಥ ಈ ಮನೋ ವಿಶ್ಲೇಷಣೆಯನ್ನು ಮಾಡಿ ಅನೇಕ ಮಾನಸಿಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇದ್ದಾರೆ. ಭಾಳ ಒಂದು ಅದ್ಭುತವಾದ ಸಮಾಜ ಸೇವೆ ಮಾಡಿದ್ದಾರೆ. ಅವ್ರ ಬಗ್ಗೆ ಹೇಳಂಗಿಲ್ಲ. ಅವರು ಸುದೀರ್ಘವಾಗಿ ಪಯಣದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಕೃತಿಗಳನ್ನು ಈ ಮಾನಸಿಕವಾದ ಸಮಸ್ಯೆಗಳ ಬಗ್ಗೆನೇ ಬರೆದಿದ್ದಾರೆ. ಇತ್ತೀಚೆಗೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು ಕೂಡ. ಅವರು ನನ್ನ ಮೊದಲನೇ ಕೃತಿಯಾದಂಥ ಮನಸ್ಸು ಹೋಗಲಿ ಜೀವನ ಜೇನಾಗಲಿ ಕೃತಿ ಬಗ್ಗೆ ಓದಿ ಭಾಳ ಮೆಚ್ಚುಗೆ ವ್ಯಕ್ತಪಡಿಸಿ ನನಗೆ ಭಾಳ ಪ್ರೋತ್ಸಾಹ ಮಾಡಿದ್ರು ಗೆಳೆಯರೆ. ಅವರು ಈ ಕೃತಿಯನ್ನು ನೋಡಿದಾಗ ಇದ್ರ ಬಗ್ಗೆ ಮುನ್ನುಡಿ ಬರ್ಕೊಡಿದಾಗ ಅವರು ಅದನ್ನು ಒಮ್ಮೆ ಓದಿ ಮುನ್ನುಡಿ ಬರ್ಕೊಟ್ಟಿದ್ದಾರೆ. ಮೆಂಟಲ್ ಹೆಲ್ತ್ ಬಗ್ಗೆ ಹೇಳಿದ್ದಾರೆ. ಕೋವಿಡ್ ಅಂಥ ಸಂದರ್ಭಗಳಲ್ಲಿ ಮೆಂಟಲ್ ಹೆಲ್ತ್ ಎಷ್ಟು ಮುಖ್ಯ ಅಂಥೇಳಿ ನನ್ನ ಬಗ್ಗೆಯೂ ಕೂಡ ಒಳ್ಳೆಯ ಮಾತುಗಳನ್ನ ಹೇಳಿದ್ದಾರೆ. ಅವರು ಸದಾಶಯದ ಮಾತುಗಳು ನನಗೆ ಸ್ಫೂರ್ತಿ ತುಂಬಿವೆ. ಅವರ ಶುಭ ನುಡಿ ಮತ್ತು ಬೆನ್ನುಡಿ ಇರೋದ್ರಿಂದ ಈ ಕೃತಿಗಳಿಗೆ ಒಂದು ಬಲ ಬಂದಿದೆ. ನಾನು ಅನುಭವದ ಜೇನಹನಿ ಸುಮಾರು 23 ಅಂಕಣಗಳ ಬರಹ ಗೆಳೆಯರು. ಅದನ್ನು ನಾನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಅದರಲ್ಲಿ ಏನಿದೆ ಅನ್ನೋ ಸಾರಾಂಶವನ್ನು ಹೇಳ್ತೀನಿ. ಈ ಕೃತಿ ನಿಮಗೆ ಬೇಕು ಅನ್ನಿಸಿದ್ರೆ ನನ್ನ ಮೊಬೈಲ್ ಸಂಖ್ಯೆ 7760574305ಗೆ ಫೋನ್ ಮಾಡಿ ಅತ್ಯಂತ ರಿಯಾಯಿತಿ ದರದಲ್ಲಿ ನೀವು ಈ ಕೃತಿಗಳನ್ನ ಪಡ್ಕೋಬೋದು ಗೆಳೆಯರೆ. ಇದನ್ನು ನೋಡಿ, ಪ್ರತಿದಿನವೂ ಹೊಸ ದಿನ, ಸಮಯದ ಸದುಪಯೋಗ, ಚಿಂತೆಗಳ ನಿವಾರಣೆ, ಹಿಂಗೆ 23 ಅಂಕಣಗಳಿವೆ. ನಾನು ಕೆಲವೇ ನಿಮಿಷಗಳಲ್ಲಿ ಒಂದೊಂದು ಅಧ್ಯಾಯದಲ್ಲಿ ಏನಿದೆ ಅಂತ ಹೇಳ್ತೀನಿ. ಸಂಪೂರ್ಣ ಕೃತಿಯ ಸಾರಾಂಶವನ್ನು ಕೊಡೋಕ್ಕಾಗಿಯವರು ಕೃತಿ ಹೇಗೆ ವ್ಯಕ್ತಿತ್ವ ವಿಕಸನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ, ಅದರಿಂದ ನಿಮ್ಮ ಜೀವನ ಯಾವ ರೀತಿ ಉತ್ತಮಗೊಳ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಗೆಳೆಯರೆ. ಪ್ರತಿದಿನವೂ ಹೊಸ ದಿನ. ನಾವು ಪ್ರತಿದಿನವನ್ನು ಹೊಸ ದಿನವಾಗಿ ನೋಡಬೇಕು. ಇಂದಿನ ಎಲ್ಲ ಚಿಂತೆ ಸಮಸ್ಯೆಗಳನ್ನು ಮರೆತು ಬೆಳಗ್ಗೆ ಎದ್ದ ತಕ್ಷಣ ಈ ದಿನ ಹೊಸ ದಿನ, ಈ ದಿನ ನಾನು ಭಾಳ ಎಲ್ಲ ರೀತಿಯ ಸಫಲವಾಗಿದ್ದೇನೆ, ದೈಹಿಕವಾಗಿ ಮಾನಸಿಕವಾಗಿ ಅದ್ಭುತವಾಗಿದ್ದೇನೆ, ಮತ್ತು ನನಗೆ ದೇವರ ಬೆಂಬಲ ಇದೆ, ನನ್ನಿಂದ ಒಳ್ಳೆಯ ಕಾರ್ಯಗಳಾಗ್ತವೆ, ಇವತ್ತು ನನ್ನ ಜೀವನದಲ್ಲಿ ಮಹತ್ವದ ದಿನ ಆಗುತ್ತೆ ಅನ್ನೋ ಮನಸ್ಥಿತಿಯಿಂದ ನಾವು ಪ್ರತಿದಿನವನ್ನು ಆರಂಭಿಸಬೇಕು. ಆಗ ನಮ್ಮ ದಿನ ಚೆನ್ನಾಗಿ ರೂಪುಗೊಳ್ಳುತ್ತೆ ಅನ್ನೋ ವಿಚಾರನ ಹೇಳ್ತೀವಿ. ಅದಕ್ಕೆ ಬೇಕಾದ ಅಗತ್ಯವಾದ ಮನೋಬಲಗಳನ್ನು ನೀವು ಸಿದ್ಧಿಸ್ಕೋಬೇಕು ಅನ್ನೋದನ್ನ ಮೊದಲನೇ ಅಂಕಣದಲ್ಲಿ ಹೇಳ್ತೇನೆ. ಹಂಗೆ 2ನೇ ಅಂಕಣದಲ್ಲಿ ಸಮಯದ ಸದುಪಯೋಗ. ನಿಮಗೆಲ್ಲ ಗೊತ್ತಿದೆ, ಟೈಮ್ ಆ್ಯಂಡ್ ಟೈಡ್ಸ್ ವೆಯ್ಟ್ ಫಾರ್ ನನ್ ಅಂತ. ಕಾಲ ಎಂಬುವ ಪಕ್ಷಿ ಹಗಲು ರಾತ್ರಿಗಳೆಂಬ ರೆಕ್ಕೆಗಳೊಡನೆ ಸದಾ ಓಡ್ತಾ ಇರುತ್ತೆ. ಈ ಕಾಲಕ್ಕೆ ಜೀವ ತುಂಬ್ಕೋಬೇಕು. ಅದು ಹೇಗೆ ಅಂತಕ್ಕಂಥದ್ದನ್ನ ಟೈಮ್ ಆ್ಯಂಡ್ ಟೈಡ್ಸ್ ವೆಯ್ಟ್ ಫಾರ್ ನೋ ಮೆನ್ ಹೇಳಿದ್ನಲ್ಲ, ಹಂಗೆ. ಆಗ ಬೇಗ ಎದ್ದು, ಬೆಳಗ್ಗೆ ಎದ್ದು ಅರ್ಲಿ ಬರ್ಡ್ ಕ್ಯಾಚಸ್ ದ ಫುಡ್ ಅಂತಾರೆ. ಬೇಗ ಹೇಳುವ ಪ್ರಯತ್ನ ಮಾಡಬೇಕು. ನಮ್ಮ ಕಾಲಕ್ಕೆ ಏನು ಪ್ರಿಯಾರಿಟಿ ಮಾಡಿಕೊಂಡು ಯಾವ್ಯಾವ ಕೆಲಸ ನಮ್ಮ ಆದ್ಯತೆಯ ಮೇಲೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಅಂಕಣದಲ್ಲಿ ಹಲವಾರು ಉದಾಹರಣೆಗಳೊಂದಿಗೆ ನಾನು ತಿಳಿಸ್ತೀನಿ.
ಚಿಂತೆಗಳ ನಿವಾರಣೆ 3ನೇ ಅಂಕಣ. ಚಿಂತೆಗಳ ನಿವಾರಣೆ, ಚಿಂತೆಗಳಿದ್ದರೆ ನಾವು ಯಾವ ಕೆಲಸ ಮಾಡೋಕ್ಕೆ ಹೋಗಲಿ ಮೊದಲು ನಮ್ಮನ್ನು ಅವಾಯ್ಡ್ ಮಾಡೋದೇ ಚಿಂತೆಗಳು. ಆ ಚಿಂತೆಗಳು ಏನು ಚಿಂತೆ ಇದು, ನಂದು ಈ ಚಿಂತೆ ಎಷ್ಟರ ಮಟ್ಟಿಗೆ ನನ್ನ ಕಾಡ್ಬೋದು, ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಸ್ವಲ್ಪ ನಮಗೆ ನಾವೇ ಕೆಲವು ನಿಮಿಷಗಳ ಕಾಲ ಅವಲೋಕನ ಮಾಡಿದ್ರೆ ಆ ಚಿಂತೆಗಳನ್ನು ನಾವು ಒಡೆದೋಡಿಸ್ಬೋದು. ಅದು ಹೇಗೆ ಅಂತಕ್ಕಂಥದ್ದನ್ನ ಹೇಳ್ತೀನಿ. ನಾವು ಸದಾ ಬ್ಯುಸಿಯಾಗಿರೋದ್ರ ಮೂಲಕ ಮತ್ತು ನಾವು ವರ್ತಮಾನದಲ್ಲಿರೋ ಮೂಲಕ ಚಿಂತೆಗಳನ್ನು ಆದಷ್ಟು ಹೆಂಗೆ ಕಡಿಮೆ ಮಾಡ್ಕೋಬೋದು ಅನ್ನೋದನ್ನ 3ನೇ ಅಂಕಣ ಹೇಳುತ್ತೆ. 4ನೇದು ಆಲಿಸುವ ಕಲೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಉತ್ತಮ ಕೇಳುಗರಾಗಬೇಕು. ಉತ್ತಮ ಕೇಳುಗರಾಗೋದ್ರಿಂದ ಭಾಳಷ್ಟು ಜನ ತಮ್ಮ ಸಮಸ್ಯೆಗಳನ್ನು, ತಮ್ಮ ದಿನನಿತ್ಯದ ಎಲ್ಲ ವಿಚಾರಗಳನ್ನು ನಮ್ಮೊಂದಿಗೆ ಹಂಚ್ಕೋತಾರೆ. ಅವರಿಗೆ ನಾವು ಒಂದು ಪರಿಹಾರವನ್ನು ಕೊಡ್ಬೋದು ಮತ್ತು ನಮಗೆ ಎತ್ತರ ಆಗ್ತಾರೆ. ಪರಸ್ಪರ ಸಹಕಾರ ಮನೋಭಾವದಿಂದ ನಾವು ಒಗ್ಗಟ್ಟಾಗಿ ಭಾಳಷ್ಟು ಜನ ಒಂದುಗೂಡ್ಬೋದು. ಅದು ನಮಗೆ ಆಲಿಸುವ ಕಲೆ ತಂದು ಕೊಡುತ್ತೆ. ಆಲಿಸುವ ಕಲೆಯಿಂದ 10 ಹಲವು ವಿಚಾರಗಳು ನಮಗೆ ಗೊತ್ತಾಗ್ತವೆ. ಬೇರೆಯವರಲ್ಲಿರ್ತಕ್ಕಂಥ ಧನಾತ್ಮಕ ಅಂಶಗಳನ್ನು ಕೂಡ ನಾವು ಕಲಿಬೋದು. ಅದಕ್ಕೆ ನಾನು ಒಂದು ಉದಾಹರಣೆ ಕೊಟ್ಟಿದ್ದೆ, ಅದನ್ನು ಸೋಮೇಶ್ವರ್ ಸರ್ ಕೂಡ ಹೇಳಿದ್ರು. ಅಮೇರಿಕದ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್ನು ತಮ್ಮ ಸಮಸ್ಯೆಗಳು ಬಂದಾಗ, ಆಡಳಿತಾತ್ಮಕ ಸಮಸ್ಯೆ, ಒಬ್ಬ ಒಳ್ಳೆಯ ಸ್ನೇಹಿತರನ್ನ ಕರೆಸ್ಕೊಂಡು ಅವನಿಗೆ ಮುಂದೆ ಮಾತಾಡಿ ಅವನಿಗೆ ಏನು ಪರಿಹಾರ ಬಯಸ್ತೀವರು, ಇವ್ರು ಹೇಳೋ ಮಾತನ್ನೆಲ್ಲ ಅವ್ನು ಕೇಳ್ಕೊತಾ ಇರ್ತಾನೆ. ಅದರಿಂದನೇ ಇವರು ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡ್ಕೊತಾ ಇರ್ತಾರೆ. ಅಂಥ ಒಂದು ಆಲಿಸುವ ಗೆಳೆಯನ್ನು ಅವರು ಕರೆಸ್ಕೋತಾ ಇರ್ತಾರೆ. ಅಂದರೆ ಆಲಿಸುವ ಕಲೆಗೆ ಎಷ್ಟು ಮಹತ್ವ ಇದೆ. ಇತಿಹಾಸದಲ್ಲಿ ಸಿಗ್ಮಂಡ್ ಫ್ರಾಯ್ಡ್, T.S. ಎಲಿಯಟ್ ಇಂಥವರು ಆಲಿಸುವ ಕಲೆಯಿಂದನೇ ಭಾಳ ಹೆಸರು ಮಾಡಿದ್ರು ಗೆಳೆಯರು. ಇದನ್ನು ಆಲಿಸುವ ಕಲೆ ಅನ್ನೋ ಅಂಕಣದಲ್ಲಿ ಹೇಳಿದ್ದೀನಿ. ಕಾಲದ ನಿರಂತರ ಚಲನೆ. ನಾವು ಯಾವುದೇ ಸಂದರ್ಭದಲ್ಲೂ ನಿರಂತರವಾಗಿ ಚಲಿಸುವ ಕಾಲಕ್ಕೆ ನಾವು ಜೀವ ತುಂಬಿಕೊಂಡು ಅದನ್ನು ಜೀವಂತವಾಗಿ ಇಟ್ಕೋಬೋದು. ಆ ಒಂದು ಶಕ್ತಿ ನಮಗಿರುತ್ತೆ. ಅದನ್ನು ನಾವು ಮತ್ತೆ ಮತ್ತೆ ಟ್ರೈ ಅಗೇನ್, ಅಟ್ ಲಾಸ್ಟ್ ಸಕ್ಸಸ್ಫುಲ್ ಅಂತ ಹೇಳ್ತಾರೆ. ನಾವು ಯಾವುದೇ ಕೆಲಸ ಮಾಡುವಾಗ ಸೌಂಡಾಗಿ ಪ್ಲ್ಯಾನ್ ಮಾಡಬೇಕು, ಆಮೇಲೆ ಇನ್ವೆಸ್ಟ್ ಆಗಿ ಬೋಲ್ಡ್ ಮಾಡ್ಬೋದು. ಮನದಲ್ಲಿ ಮೊದಲ ನೀಲನಕ್ಷೆ ಅಂತ 6ನೇ ಅಂಕಣ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಫಸ್ಟು ಬ್ಲೂ ಪ್ರಿಂಟ್ ತಯಾರಾಗಬೇಕು ಮನದಲ್ಲಿ. ನಾವು ಒಂದು ಕೆಲಸ ಯಾವುದೇ ಒಂದು ಸಕ್ಸಸ್ ಆಗಬೇಕಾದ್ರೆ ಆ ಸಕ್ಸಸ್ಸನ್ನು ಕಾಣಬೇಕು ನಾವು. ಆ ಸಕ್ಸಸ್ ಈಗಾಗಲೇ ನಮ್ಮ ಜೀವನದಲ್ಲಿ ಘಟಿಸಿದೆ ಅಂತ ತಿಳ್ಕೊಂಡು ಅದರ ಸಂತೋಷವನ್ನು ಪಡ್ಕೊಂಡು ಅದರ ಬಗ್ಗೆ ಆಮೇಲೆ ಒಂದೊಂದು ಹೆಜ್ಜೆ ಆ ಗುರಿಯತ್ತ ಮುನ್ನಡಿಬೇಕು. ಆಗ ನಮಗೆ ಮೊದಲೇ ಆ ನೀಲನಕ್ಷೆ ರೆಡಿಯಾದಾಗ ನಮಗೆ ಒಂಥರ ರೂಟ್ ಮ್ಯಾಪ್ ರೆಡಿ ಆದಂಗೆ ಆಗುತ್ತೆ. ಅದು ಹೇಗೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ಕೊಡ್ತೀವಿ. ನಮ್ಮ ಹಾದಿಯಲ್ಲಿ ಅನೇಕ ಸೋಲುಗಳು ಬರುತ್ತವೆ, ಹೆದರಬಾರ್ದು. ಎವ್ರಿ ಫೇಲ್ಯೂರ್ ಬ್ರಿಂಗ್ಸ್ ವಿತ್ ಇಟ್ ದ ಸೀಡ್ ಆಫ್ ಎನ್ ಈಕ್ವಲೆಂಟ್ ಸಕ್ಸಸ್ ಅಂತಿದೆ ದೊಡ್ಡವ್ರ ಮಾತು. ಪ್ರತಿಯೊಂದು ಸೋಲು ಕೂಡ ನಮಗೆ ಹಲವು ಪಾಠಗಳನ್ನು ಕಲಿಸುತ್ತೆ ಗೆಳೆಯರೆ. ಹಂಗೆ ಸಕಾಲದಲ್ಲಿ ಸತ್ಕಾರ್ಯಗಳನ್ನ ಮಾಡಬೇಕು, ಸರಿಯಾದ ಸೂಟಬಲ್ ಟೈಮಲ್ಲಿ ಬರಬೇಕು. ಫಾರ್ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಟೈಮ್ ಶುಡ್ ಬಿ ಕಮ್ ಅಂತ ಹೇಳ್ತಾರೆ. ಕಾಲ ಏನಾಗುತ್ತೆ, ನಾವು ಯಾವ ಟೈಮಲ್ಲಿ ಮಾಡಿದ್ರೆ ಅದು ಸೂಕ್ತವಾದ ಕಾಲ ಆಗಿರುತ್ತೆ. ಉದಾಹರಣೆಗೆ ಸ್ವಾತಿ ಮುತ್ತಿನ ಮಳೆಯ ನೀರು ಒಂದೇ ಆದರೂ ಕೂಡ ಅದು ಒಂದು ಪ್ಲೇಸಲ್ಲಿ ಬಿದ್ದರೆ ಸರೋವರದಲ್ಲಿ ಲೀನ ಆಗಿಬಿಡುತ್ತೆ. ಹೂವಿನ ಮೇಲೆ ಬಿದ್ದರೆ ಫಳಫಳ ಅಂತ ಹೊಳೆಯುತ್ತೆ ಗೆಳೆಯರೆ. ಅದೇ ಇದು ಸ್ವಾತಿ ಮುತ್ತಿನ ಮಳೆಯ ನೀರು ಸಮುದ್ರದಲ್ಲಿ ತೇಲುತ್ತಿರೋ ಚಿಪ್ಪಿನ ಮೇಲೆ ಬಿದ್ದರೆ ಅದು ಮುತ್ತಾಗುತ್ತೆ ಗೆಳೆಯರೆ. ಆ ಥರ ನಮ್ಮ ಟೈಮು ಕೂಡ ನಾವು ಸಕಾಲದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಸಕ್ಸಸ್ ಆಗುತ್ತವೆ. ಆಮೇಲೆ ಅಂತರಂಗದ ಸಿರಿವಂತಿಕೆ. ನನ್ನ 8ನೇ ಅಂಕಣದಲ್ಲಿ ಎಲ್ಲ ಸಿರಿವಂತಿಕೆಗಿಂತ ಅಂತರಂಗದ ಸಿರಿವಂತಿಕೆ ಭಾಳ ಮುಖ್ಯ. ನಮಗೆ ಬಾಹ್ಯ ಆಡಂಬರಗಳು, ಬಾಹ್ಯ ಸವಲತ್ತುಗಳು, ಬಾಹ್ಯವಾದ ಆಸ್ತಿಗಳು ಇವೇ ನಮ್ಮ ಎಲ್ಲವನ್ನು ಸಂತೋಷ ಕೊಡುತ್ತೆ ಅಂದ್ಕೋಬಾರ್ದು. ನಾವು ಆಂತರಿಕವಾಗಿ ಒಳ್ಳೆಯ ಗುಣಗಳು, ಒಳ್ಳೆಯ ಅಭ್ಯಾಸಗಳು ಇವುಗಳನ್ನೆಲ್ಲ ಬೆಳೆಸ್ಕೊಂಡು ಆಂತರಿಕವಾಗಿ ಸಿರಿವಂತರಾದರೆ ನಮ್ಮ ಬಹಿರಂಗದ ಯಶಸ್ಸು ಕೂಡ ಅರ್ಥ ಬರುತ್ತೆ. ವಿಕ್ಟರಿ ಓವರ್ ಹಿಮ್ಸೆಲ್ಫ್ ಈಸ್ ಗ್ರೇಟರ್ ದ್ಯಾನ್ ಎನಿ ಅದರ್ಸ್ ಅಂತ ಹೇಳ್ತಾ ಇರ್ತೀನಿ. ಅದನ್ನು ಇಲ್ಲಿ ಬೇರೆ ಬೇರೆ ಉದಾಹರಣೆಗಳೊಂದಿಗೆ ಮತ್ತಷ್ಟು ಚೆನ್ನಾಗಿ ಅರ್ಥಪೂರ್ಣ ಉದಾಹರಣೆಗಳೊಂದಿಗೆ ಹೇಳಿದ್ದೀನಿ. ಅದಕ್ಕೆ ಹೇಳ್ತಾರೆ, ಮೈಂಡ್ ಈಸ್ ಎ ಗುಡ್ ಸರ್ವೆಂಟ್ ಆ್ಯಂಡ್ ಇಟ್ ಈಸ್ ದ ಬ್ಯಾಡ್ ಮಾಸ್ಟರ್ ಅಂತ. ಮನಸ್ಸನ್ನು ನಮ್ಮ ಕಂಟ್ರೋಲ್ ಇಟ್ಕೋಬೇಕು, ಇಲ್ಲದೆ ಅದೇ ನಮ್ಮನ್ನು ಕಂಟ್ರೋಲ್ ಮಾಡಿಬಿಡುತ್ತೆ ಅನ್ನೋದನ್ನು ಹೇಳ್ತಾ, ಸ್ಫೂರ್ತಿಯ ಚಿಲುಮೆ ಅಂಕಣದಲ್ಲಿ ನಾವು ಒಂದು ಕ್ರಮೇಣವಾಗಿ ಏನಾಗುತ್ತೆ, ಪ್ರತಿಯೊಂದರಲ್ಲೂ ಸ್ಫೂರ್ತಿ ಪಡ್ಕೋಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಸಣ್ಣ ಬಿರುಕುಗಳೇ ಹಡಗನ್ನು ಮುಳುಗಿಸ್ಬಿಡ್ತವೆ. ಲಿಟ್ಲ್ ಲೀಕ್ ವಿಲ್ ಸಿಂಕ್ ದ ಶಿಪ್ ಅಂತ. ನಾವು ಪ್ರತಿಯೊಂದು ಸಣ್ಣದು ದೊಡ್ಡದು ಅಂತ ಯೋಚನೆ ಮಾಡಿದ್ರೆ ಸಣ್ಣ ಸಣ್ಣ ಅಂಶಗಳಿಂದ ಸ್ಫೂರ್ತಿ ಪಡ್ಕೋಬೇಕು. ಮತ್ತು ಎ ಸ್ಪಾರ್ಕ್ ನೆಗ್ಲೆಕ್ಟೆಡ್ ಆ್ಯಂಡ್ ಬರ್ನ್ಸ್ ದ ಹೌಸ್ ಅಂತ ಒಂದು ಪಾಠ ಇತ್ತು ನಮಗೆ. ಸಣ್ಣ ಕಿಡಿ ನೆಗ್ಲೆಕ್ಟ್ ಮಾಡಿದ್ರೆ ನಮ್ಮ ಮನೆಯೇ ಸುಟ್ಟಾಕುತ್ತೆ. ಅದೇ ಥರ ಒಳ್ಳೊಳ್ಳೆ ವಸ್ತುಗಳು ಸ್ವಲ್ಪ ಆದರೂ ನಮ್ಮ ದಿನನಿತ್ಯದಲ್ಲಿ ಸಿಗುವಂಥ ಸಣ್ಣ ಸಣ್ಣ ಸಂತೋಷಗಳಿಂದ ನಾವು ಸ್ಫೂರ್ತಿ ಪಡ್ಕೋಬೇಕು. ಹನಿ ಗೂಡಿ ಹಳ್ಳ ಆಗುತ್ತೆ, ತೆನೆ ಗೂಡಿ ಬಳ್ಳ ಆಗುತ್ತೆ ಗೆಳೆಯರೆ. ಪ್ರತಿಯೊಂದರಲ್ಲೂ ನಾವು ಸ್ಫೂರ್ತಿಯನ್ನು ಹುಡುಕುವಂಥ ಕೆಲಸ ಮಾಡಬೇಕು. ಅದಕ್ಕೆ ಒಂದು ಅದ್ಭುತವಾದ ಉದಾಹರಣೆ ನಾನು ಹಿಂದೆನೂ ಹೇಳಿದ್ದೆ, ಆದರೂ ಕೂಡ ಇಲ್ಲಿ ಹೇಳಿದ್ರು ಕೂಡ ರಿಪೀಟ್ ಆದರೂ ಏನು ತೊಂದರೆ ಇಲ್ಲ ಅನಿಸುತ್ತೆ. ಒಸೆಯೋಲಾ ಮೆಕಾಟಿ ಏನೋ
ಬಟ್ಟೆ ಒಗೆಯ ಕಾಯಕ ಮಾಡೋಳು ತನ್ನ ದಿನನಿತ್ಯದ ಪ್ರಾಮಾಣಿಕ ಕಾಯಕದಿಂದ ಹಂತ ಹಂತವಾಗಿ ಸ್ವಲ್ಪವೇ ಗಳಿಸಿ ದೊಡ್ಡ ಮಟ್ಟಕ್ಕೆ ಹೋಗಿ ಅವಳ ಉಳಿತಾಯವನ್ನು ಕಡೆಯಲ್ಲಿ ಒಂದು ಸಮಾಜ ಸೇವೆಗೆ ಸಲ್ಲಿಸ್ತಾಳೆ. ಅವಳು ಬಟ್ಟೆ ಒಗೆಯುವ ಕೆಲಸ ಮಾಡೋದು ಬಿಟ್ಟು ಬೇರೇನೂ ಇಲ್ಲ ಅವಳಿಗೆ. ಅಷ್ಟು ನಿಸ್ವಾರ್ಥವಾಗಿ ಜೀವನ ಮಾಡ್ತಾಳೆ ಗೆಳೆಯರೆ. ಪ್ರತಿನಿತ್ಯ ಅಗತ್ಯವಾದ ದಿನನಿತ್ಯ ಅಡುಗೆ ಸಾಮಾನುಗಳಿಗೆ ಮಾತ್ರ ಹೊರಗಡೆ ಹೋಗ್ತಿರ್ತಾಳೆ. ಎನಿ ಟೈಮ್ ಅವಳು ಬಟ್ಟೆ ಒಗಿತಾ ಇರ್ತಾಳೆ. ಬಂದ ದುಡ್ಡಲ್ಲೇ ಸ್ವಲ್ಪ ಉಳಿಸಿ ಸುದೀರ್ಘ ಕಾಲ 80 ವರ್ಷದವರೆಗೆ ಅವಳು ಮದುವೆನೇ ಆಗಲ್ಲ. ಯಾರೊಬ್ಬರು ಕೇಳ್ತಾರೆ ನೀನು ಮದುವೆನೇ ಆಗಿಲ್ಲ ಅಂತ, ಅದಕ್ಕೆ ಒಳ್ಳೆ ವರ್ಣಗಾಗಿ ಕಾಯ್ತಾಯಿದ್ದೀನಿ, ಒಳ್ಳೆ ವ್ಯಕ್ತಿಗಾಗಿ ಕಾಯ್ತಾಯಿದ್ದೀನಿ ಅಂತ ಹೇಳ್ತಾಳೆ. ಅಷ್ಟು ನಿಸ್ವಾರ್ಥವಾಗಿ ಇದು ಮಾಡಿ ಅವಳು ಬ್ಯಾಂಕಲ್ಲಿ ಉಳಿಸಿಟ್ಟ ಹಣ ಎಷ್ಟು ಅವ್ಳ ಪ್ರಮಾಣ ಅಂತ ಗೊತ್ತಿರಲ್ಲ. ಆ ಬ್ಯಾಂಕ್ ಮ್ಯಾನೇಜರ್ ಕರೆದು ಕೇಳಿ ಒಂದು 10 ನಾಣ್ಯಗಳನ್ನಿಟ್ಟು ನೀನು ಉಳಿಸಿರೋ ಹಣ ಇದನ್ನು ಯಾವ್ಯಾವ ಸೇವೆಗೆ ಬಳಸ್ತೀಯ ಅಂದಾಗ ಮೊದಲನೇ ಒಂದು ನಾಣ್ಯನ ಚರ್ಚಿಗೆ ಕೊಡ್ತೀನಿ ಅಂತ ಹೇಳ್ತಾಳೆ. 3 ನಾಣ್ಯ ತನ್ನ ಆತ್ಮೀಯರಿಗೆ ಕೊಡ್ತೀನಿ ಅಂತೇಳಿ ಉಳಿದ 6 ನಾಣ್ಯಗಳನ್ನು ಒಂದು ವಿಶ್ವವಿದ್ಯಾಲಯಕ್ಕೆ ಕೊಡ್ತಾಳೆ. ಅದೇ ರೀತಿ ಸ್ಕಾಲರ್ಶಿಪ್ ಮಾಡಿ ಅದರಲ್ಲಿ ಬಡ ಮಕ್ಕಳು ಓದಬೇಕು ಅಂತ ಬಯಸ್ತಾಳೆ. ಅದೇ ಥರ ಅವಳು ಸಾಯುವ ಮೊದಲು ಒಂದು ಪದವೀಧರೆ ಅವಳ ಸ್ಕಾಲರ್ಶಿಪ್ಪಿಂದ ಓದಿ ಮುಂದೆ ಬರ್ತಾಳೆ. ಅದ ನಂತರ ಇವಳು 87ನೇ ಇಸ್ವಿಲಿ ಮರಣ ಹೊಂದಿದ ನಂತರ ಈ ಪದವೀಧರೆಯನ್ನು ಕೇಳಿದಾಗ ಅವಳು ಹೇಳ್ತಾಳೆ, ಸ್ವರ್ಗಕ್ಕೆ ಈಕೆಗಿಂತ ಮಿಗಿಲಾದ ದೇವತೆ ಸಿಗೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ದೇವರು ಕರೆಸ್ಕೊಂಡಿದ್ದಾನಂತೆ. ಹೀಗೆ ಅವಳು ಅದು ಸ್ಫೂರ್ತಿ ನೀಡುವಂಥ ಕೆಲಸ ಮಾಡುತ್ತೆ. ಅಂಥ ಸ್ಫೂರ್ತಿ ಕೊಡೋರು ಅನೇಕರಿದ್ದಾರೆ ನಮ್ಮ ಜೀವನದಲ್ಲಿ. ಬೆಳಗಿನ ಚೇತವಾರಿ ಸಮಯ ಒಂದು ಬುಕ್ ಇದೆ, ರಾಮ್ ಬಿನ್ ಶರ್ಮಾ ಅವ್ರದ್ದು 5 o'clock ಅಂತ. 5 o'clock ಅಂದರೆ 5 AM ಎದ್ದರೆ ಏನೇನು ಪ್ಲಸ್ ಪಾಯಿಂಟ್ ಆಗ್ತವೆ ಅನ್ನೋದನ್ನ ಬೆಳಗಿನ ಚೇತವಾರಿ ಸಮಯದಲ್ಲಿ ಏನೇನಿರುತ್ತೆ, ಬೆಳಗ್ಗೆ ಹೇಳೋದ್ರಿಂದ ಒಳ್ಳೆ ಅವೇ ಇರುತ್ತೆ, ಜೊತೆಗೆ ನಮಗೆ ಮಾಡಬೇಕಾದ ಕೆಲಸಕ್ಕೆ ಟೈಮ್ ಸಿಗುತ್ತೆ. ಇವೆಲ್ಲ ಸುಮಾರು ಅರ್ಥಪೂರ್ಣವಾದ ಕನ್ನಡ ಇಂಗ್ಲೀಷ್ ಗಾದೆಗಳೊಂದಿಗೆ ಇಲ್ಲಿ ಹೇಳಿದ್ದೀನಿ. ಹಾಗೆ ಪ್ರಕೃತಿಯ ನಿಗೂಢ ಶಕ್ತಿ ಮತ್ತು ಮಾರ್ಗದರ್ಶಕ ಮಾತುಗಳು, ಹಿರಿಯರ ಅನೇಕ ಮಾತುಗಳು ನಮಗೆ ಮಾರ್ಗದರ್ಶನ ನೀಡ್ತವೆ. ಉದಾಹರಣೆಗೆ ನಮಗೆ ಯಾರೋ ಏನು ಹೇಳಿದಾಗ ಅಲ್ಲೇ ರಿಯಾಕ್ಟ್ ಮಾಡಬೇಕು ಅನಿಸಿರುತ್ತೆ. ಇಲ್ಲ, ಪೇಷನ್ಸ್ ಇಸ್ ಬಿಟ್ಟರ್ ಬಟ್ ಇಟ್ಸ್ ಫ್ರೂಟ್ಸ್ ಆರ್ ಸ್ವೀಟ್, ತಾಳ್ಮೆ ಕಹಿಯಾದರೂ ಅದರ ಫಲ ಸಿಹಿ ಅಂತ ಹಿರಿಯರ ಮಾತುಗಳು ನಮಗೆ ಮಾರ್ಗದರ್ಶನ ಕೊಡುತ್ತೆ. 14ನೇ ಅಂಕಣ ವರ್ತಮಾನ ಕಾಲದ ಮಹತ್ವ. ನಾವು ಎಲ್ಲವನ್ನ ನಾಳೆ ಮಾಡ್ತೀವಿ ಅನ್ನೋಕ್ಕಿಂತ ಪ್ರೆಸೆಂಟಲ್ಲಿ ಬದುಕಬೇಕು. ನೆನ್ನೆಗೆ ನಾಳೆಗೆ ಇಂದು ನಮ್ಮದೇ ಚಿಂತೆ ಏತಕ್ಕೆ ಅನ್ನೋ ಒಂದು ಮಾತು ಆಡಿದೆ. ಅದರಿಂದ ನಾವು ವರ್ತಮಾನದಲ್ಲಿ ಏನೇನು ಮಾಡ್ಬೋದು, ವರ್ತಮಾನದಲ್ಲಿ ಬದುಕಿದ್ರೆ ಹೆಂಗಿರುತ್ತೆ ಅಂತ ಹೇಳ್ತಾ, ಹಂಗೆ 15ನೇ ಅಂಕಣದಲ್ಲಿ ಸಂಘಟನೆಯ ಸಾಮರ್ಥ್ಯ, ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಸಂಘಟನೆಯಿಂದ ಪರಸ್ಪರ ನಾವು ಒಂದಾಗಿ ಕೆಲಸ ಮಾಡಬೇಕು ಅನ್ನೋದನ್ನ 15ನೇ ಅಂಕಣ ಹೇಳುತ್ತೆ. ಇದೆಲ್ಲ ಜೊತೆಗೆ ಮಾನವೀಯ ಮೌಲ್ಯಗಳು ಹೆಂಗಿರಬೇಕು, ಅದು ಎಲ್ಲಕ್ಕಿಂತ ದೊಡ್ಡದು. ಏನಾದರೂ ಆಗು ನೀನು ಮೊದಲು ಮಾನವನಾಗು ಅಂತ ಅನೇಕ ಹೇಳ್ತಾರೆ. ಹಾಗೆ ಆ ಒಂದು ಆಲದ ಮರದ ಬೀಜ ಭಾಳ ಸಣ್ಣದಾದರೂ ಕೂಡ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ ಗೆಳೆಯರು. ಅಂಥ ಆಲದ ಮರ ಆಗಬೇಕಾದ್ರೆ ನಮ್ಮಲ್ಲಿ ಅದ್ಭುತವಾದ ಗುಣಗಳನ್ನು ಬೆಳೆಸ್ಕೋಬೇಕು, ಮಾನವೀಯ ಮೌಲ್ಯಗಳಿರಬೇಕು ಅನ್ನೋದನ್ನ 16ನೇ ಅಂಕಣ ಹೇಳುತ್ತೆ. ಚಲನಶೀಲವಾಗಿರಬೇಕು ಬದುಕು, ನದಿ ಥರ ನಿರಂತರವಾಗಿ ಹರಿತಾ ಇರಬೇಕು ಆ ಚಲನಶೀಲ ಬದುಕು ಅನ್ನೋ 17ನೇ ಅಂಕಣ ಅದನ್ನು ಹೇಳ್ತೀವಿ. ಇದಕ್ಕೆಲ್ಲ ಉದಾಹರಣೆಗಳಿವೆ ಗೆಳೆಯರು ಪ್ರತಿಯೊಂದಕ್ಕೂ. ಮತ್ತು ಆಕರ್ಷಣೀಯ ವ್ಯಕ್ತಿತ್ವವನ್ನು ಬೆಳೆಸ್ಕೋಬೇಕು. ನಾವು ಒಬ್ರಿಗೆ ಹ್ಯಾಂಡ್ ಶೇಕ್ ಮಾಡಿದ್ರು ಕೂಡ ಫರ್ಮ್ ಆಗಿರಬೇಕು. ನಾವು ಯಾರನ್ನಾದ್ರು ಹೊಗಳಿದ್ರೆ ಅಥವಾ ಮೆಚ್ಚಿದ್ರೆ ಪ್ರಾಮಾಣಿಕ ಮನಸ್ಸಿಂದ ಮಾಡಬೇಕು. ಒಬ್ಬರಿಗೆ ಅನ್ನ ಹಾಕಿದ್ರೆ ಒಳ್ಳೆ ಮನಸ್ಸಿಂದ ಆಗಬೇಕು. ದ ವೇ ಆಫ್ ಗಿವಿಂಗ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದ ಗಿಫ್ಟ್ ಇಟ್ ಸೆಲ್ಫ್ ಅಂತ. ನಮ್ಮ ಮನೆಗೆ ಯಾರು ಬಂದಾಗ ಅವರನ್ನು ನಾವು ನಗುಮುಖದಿಂದ ಸ್ವಾಗತಿಸಿ ಅವ್ರಿಗೆ ಟ್ರೀಟ್ ಮಾಡಿದ್ರೆ, ನಾವು ಬರೀ ನೀರು ಕೊಟ್ಟರೆ ಅವ್ರಿಗೆ ಸಂತೋಷ ಆಗುತ್ತೆ. ಅವ್ರಿಗೆ ಇಲ್ಲದೆ ತುಪ್ಪವನ್ನು ಹಾಕಿದ್ರೂ ಸಂತೋಷ ಆಗಲ್ಲ ಗೆಳೆಯರೆ. ದಿವ್ಯ ನಂಬಿಕೆ ಇರಬೇಕು, ಪ್ರತಿಯೊಂದಕ್ಕೂ ನಾವು ನಂಬಬೇಕು. ಈ ನಂಬಿಕೆಯ ಶಕ್ತಿ ಅನೇಕರಿಗೆ ಗೊತ್ತಿದೆ. ಬಿಲೀಫ್ ಇಸ್ ಗಾಡ್ ಅಂತ. ನಾವು ನಂಬಿದ್ರೆ ಏನು ಬೇಕಾರಾಗುತ್ತೆ ಗೆಳೆಯರೆ. ನಂಬಿಕೆ ಮೊದಲು ನಮ್ಮ ಮೇಲೆ ನಾವು ನಂಬಿಕೆ ಇರಬೇಕು. ನಾವು ಮಾಡೋ ಕರ್ತವ್ಯದ ಮೇಲೆ ಶ್ರದ್ಧೆ ಇರಬೇಕು ಗೆಳೆಯರೆ. ಹೀಗೆ ಧಾರ್ಮಿಕ ಕ್ಷೇತ್ರಗಳಲ್ಲಿ, ಶಿಕ್ಷಣ ಕ್ಷೇತ್ರದಲ್ಲಿ, ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಈ ನಂಬಿಕೆ ಶಕ್ತಿಯಿಂದ 111 ವರ್ಷ ಬಾಳಿದಂಥ ಸಿದ್ಧಗಂಗಾ ಸ್ವಾಮೀಜಿಯವರು ಮಾಡಿದ ಪವಾಡ ಅದ್ಭುತ. ಅವರೆಲ್ಲವನ್ನು ನಂಬಿ ಒಂದು ದೊಡ್ಡ ಸಂಸ್ಥೆ ಕಟ್ಟಿದ್ರು. ಎಲ್ಲ ವಿಚಾರಕ್ಕೂ ಮಾದರಿಯಾಗಿ ಆದರ್ಶನೀಯ ಬದುಕಿದ್ರು. ಅದೇ ರೀತಿ ವರ್ಣರಂಜಿತ ವೈವಿಧ್ಯ ಜೀವನ ನಡೆಸಿದಂಥ ಸಿದ್ದೇಶ್ವರ ಸ್ವಾಮೀಜಿಗಳು ತಮ್ಮ ಅದ್ಭುತವಾದ ಪ್ರವಚನಗಳಿಂದನೇ ನಾಡಿನ ಮನೆ ಮಾತಾದರು. ಅವ್ರು ಲಿಂಗೈಕ್ಯರಾದ ಸಂದರ್ಭದಲ್ಲಿ ಲಕ್ಷಾಂತರ ಜನ ಅವ್ರು ನೋಡೋಕೆ ಹೋಗಿದ್ರು. ಅವೆಲ್ಲ ಅದ್ಭುತವಾದ ಉದಾರಮನದ ಮಧುರತೆಯನ್ನು ನಮಗೆ ತಿಳಿಸುತ್ತೆ ಗೆಳೆಯರೆ. ಇದನ್ನು 20, 21, 22 ಅಂಕಣಗಳಲ್ಲಿ ನಾನು ಹೇಳ್ತೀನಿ. ಪ್ರತಿಯೊಂದಕ್ಕೂ ನಾನು ನೂರಾರು ಪುಸ್ತಕಗಳನ್ನ ಓದಿದ್ದೀನಿ ಗೆಳೆಯರೆ. ಅದನ್ನು ಸರಳವಾಗಿ ನಾನು ಹೇಳ್ಕೋತಾ ಜನಕ್ಕೆ ಎಲ್ಲರಿಗೂ ಅರ್ಥ ಆಗಬೇಕು, ಕನ್ನಡ ಬಲ್ಲ ಎಲ್ಲರಿಗೂ ಅಂತ ಹೇಳ್ಕೊಂಡು ಬಂದಿದ್ದೀನಿ. ಅದಕ್ಕೆ ನನ್ನ ಕೃತಿ ಇಂದಿನ ಕೃತಿಗಳು ಮನಸ್ಸು ಆಗಲಿ, ಜೀವನ ಜೇನಾಗಲಿ, ಮತ್ತು
ಔದಾರ್ಯದ ಜೀವನ ಮಾಧುರ್ಯದ ಮಧುವನ ಮತ್ತು ಇದು ಅನುಭವದ ಜೇನ ಹನಿ ಅಮೃತದ ಸಂಜೀವಿನಿ. ಇದನ್ನು ಅನೇಕ ದೊಡ್ಡ ದೊಡ್ಡ ಸ್ವಾಮೀಜಿಗಳು, ರಾಜಕಾರಣಿಗಳು, ಶಿಕ್ಷಕರು, ಪ್ರಾಂಶುಪಾಲರು, ಗೃಹಿಣಿಯರು, ವಿದ್ಯಾರ್ಥಿಗಳು, ಯುವಕರು, ಯುವತಿಯರು ಎಲ್ಲರೂ ಓದಿ ಭಾಳ ಚೆನ್ನಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇತ್ತೀಚಿನ ವಿಧಾನಸೌಧ ಪುಸ್ತಕ ಮೇಳದಲ್ಲೂ ಭಾಳ ಯಶಸ್ವಿಯಾಗಿವೆ. ಎಲ್ಲರೂ ಕೂಡ ಸರಳವಾಗಿದೆ ಅಂತ ಹೇಳಿದ್ದಾರೆ. ಇದನ್ನು ನಾನು ಭಾಳ ರಿಯಾಯಿತಿ ದರದಲ್ಲಿ ಉಡುಗೊರೆ ಕೊಡೋಕ್ಕೆ ಭಾಳ ರಿಯಾಯಿತಿ ದರದಲ್ಲಿ ಕೊಡ್ತೀನಿ ಗೆಳೆಯರೆ. ಎಲ್ಲ ಒಳ್ಳೆಯ ವಿಚಾರಗಳು ಹರಡಬೇಕು ಮತ್ತು ಅದರಿಂದ ಜನಜೀವನಕ್ಕೆ ಅವರ ಶಕ್ತಿ ಸದುಪಯೋಗ ಆಗಬೇಕು, ಅವರು ಸಮಾಜಕ್ಕೆ ಒಂದು ಆಸ್ತಿ ಆಗಬೇಕು ಅನ್ನೋ ನನ್ನ ಉದ್ದೇಶ ಗೆಳೆಯರೆ. ಅದಕ್ಕೆ ಈ ಕೃತಿ ಅನುಭವದ ಜೇನಾನಿ ಅಮೃತದ ಸಂಜೀವಿನಿ ಆಗಲಿ, ನನ್ನ ಮನಸ್ಸು ಆಗಲಿ, ಜೀವನ ಜೇನ ಆಗಲಿ ಅಥವಾ ಔದಾರ್ಯದ ಜೀವನ ಮಧುರದ ಮಧುವನ ಆಗಲಿ ನಿಮಗೆ ಬೇಕಾದರೆ ಭಾಳ ಕಡಿಮೆ ದರದಲ್ಲಿ ನಾನು ಕೊಡ್ತೀನಿ. 7760574305ಗೆ ಫೋನ್ ಮಾಡಿ. ನಿಮ್ಮೆಲ್ಲರ ಯಶಸ್ಸೇ ನಮಗೂ ಕೂಡ ಆತ್ಮತೃಪ್ತಿ, ಆತ್ಮಸಂತೋಷ ಕೊಡುತ್ತೆ. ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಸಿಗುವಂಥ ಸಂತೋಷ ಯಾವ ಅಂಗಡಿಯಲ್ಲಿ ಸಿಗಲ್ಲ ಗೆಳೆಯರೆ. ಅಂಥ ಕೆಲಸ ಮಾಡಬೇಕಾದ್ರೆ ನೀವು ಕೂಡ ಈ ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಎಲ್ಲರಿಗೂ ತಲುಪಲಿ. ಮತ್ತು ಹೊಸ ಕೃತಿಗಳನ್ನು ಬರೀತೀನಿ. ನನ್ನ ಕೃತಿಗಳು ಭಾಳ ಯಶಸ್ವಿ ಆಗಬೇಕಾದ್ರೆ ನಿಮ್ಮ ಬೆಂಬಲ ಸಹಕಾರಗಳು ಕಾರಣ ಆಗುತ್ತೆ. ಹಾಗೆ ನನ್ನ ಯೂಟ್ಯೂಬ್ನ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಈ ಸುಂದರ ಪರಿಸರದಲ್ಲಿ ನಿಂತು ನಾನು ಹೃತ್ಪೂರ್ವಕವಾದಂಥ ಕೃತಜ್ಞತಾ ನಮಸ್ಕಾರಗಳನ್ನ ತಿಳಿಸ್ತೀನಿ ಗೆಳೆಯರೆ. ನಮಸ್ಕಾರಗಳು.